ವೀರ ಕಂಬಳ ಇದು ಕನ್ನಡ ನಾಡಿನ ತುಳು, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ 4 ಭಾಷೆ 5-6 ಭಾಷೆ ತೆಗಿತಾ ಇದ್ದಾರೆ. ಇದರ ಒಂದು ನಿರ್ಮಾಪಕರಾಗಿ ಡಾಕ್ಟರ್ ವನಿತಾ ವಿಜಯಕುಮಾರ್ ರೆಡ್ಡಿಯವರು, ವಿಶೇಷವಾಗಿ ಇದರ ನಿರ್ದೇಶನ ಪ್ರಖ್ಯಾತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರು ಇದರ ನಿರ್ದೇಶನ ಮಾಡ್ತಾ ಇದ್ದಾರೆ. ಜೊತೆಗೆ ಚಿತ್ರಕಥೆ ಎಲ್ಲವನ್ನು ಬರೆದಿದ್ದಾರೆ. ಇದು ಕಂಬಳ ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆಯ ಒಂದು ಆಟ. ಇದು ಅದರಲ್ಲಿಯೂ ಕೂಡ ದಕ್ಷಿಣ ಕನ್ನಡ, ಮಂಗಳೂರು ಆ ಭಾಗದಲ್ಲಿ ಈ ಕಂಬಳಕ್ಕೆ ಬಹಳ ಒತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟಾದರೆ ನಮ್ಮ ಕರ್ನಾಟಕದೊಳಗೆ ಕಂಬಳ, ಅದಕ್ಕೆ ಸಂವಾದಿಯಾಗಿ ಇರುವಂತಹ ಒಂದು ಆಟ ಇದು. ಅದರಲ್ಲೂ ಕೂಡ ಆ ಒಂದು ಕಂಬಳವನ್ನೇ ಕುರಿತು ಒಂದು ಸಿನಿಮಾವನ್ನು ತೆಗೆದು, ಕಂಬಳದಲ್ಲಿ ಏನೆಲ್ಲ ನಾವು ಆ ಒಂದು ಎಮ್ಮೆ ಕೋಣಗಳನ್ನು ಸಾಕುವ ರೀತಿಯಾಗಿ ಮಾಡಬೇಕು, ಅದರ ಸ್ಪರ್ಧೆ ಈಗ ನಡೀತದೆ, ಅದರ ನಿಯಮಗಳೇನು, ಅವೆಲ್ಲವನ್ನು ಒಳಗೊಂಡಂತಹ ಈ ಸಿನಿಮಾವನ್ನು ತೆಗಿತಾ ಇರುವಂಥದ್ದು ಅತ್ಯಂತ ಸಂತೋಷ ಪಡುವಂಥದ್ದು. ಮತ್ತು ಇದಕ್ಕೆ ಗ್ರಾಮೀಣ ಸೊಗಡು, ಗ್ರಾಮೀಣ ಕಲೆ, ಗ್ರಾಮೀಣ ಕ್ರೀಡೆ ಇದನ್ನು ಉಳಿಸುವ ಪ್ರಯತ್ನವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಪ್ರಯತ್ನವನ್ನು ಇದು ಮಾಡ್ತಾ ಇದ್ದಾರೆ. ಏಕೆಂದರೆ ಇಂದಿನ ದಿನಮಾನಗಳಲ್ಲಿ ದನಕರುಗಳನ್ನು ಸಾಕುವಂಥದ್ದು, ಕೋಣಗಳನ್ನು ಸಾಕುವಂಥದ್ದು, ಎಮ್ಮೆ ಹಸುಗಳನ್ನು ಸಾಕುವಂಥದ್ದು ಕಡಿಮೆ ಆಗ್ತಾಯಿದೆ. ಒಂದು ಸಾರಿ ಅನ್ನಿಸ್ತದೆ ಎಲ್ಲಾನ ಇನ್ನು ಮ್ಯೂಸಿಯಮಲ್ಲಿ ನೋಡಬೇಕನೋ ಇವು ಅಂತ ಅನ್ನಿಸ್ತಾ ಇದೆ. ಇವತ್ತಾಲೆ ರಾಗಿ ಕಲ್ಲು, ಒನಕೆ ಇವೆಲ್ಲವೂ ಕೂಡ ಮ್ಯೂಸಿಯಮ್ ಸೇರೋಗ್ಬಿಟ್ಟಿದ್ದಾವೆ. ಅವ್ಯಾವೂ ಇಲ್ಲ. ಒಳಕಲ್ಲು ಅಂದರೆ ಏನು ಅಂತ ಗೊತ್ತಿಲ್ಲ, ಆಮೇಲೆ ಬೀಸಕಲ್ಲು ಯಾವುದೂ ಗೊತ್ತಿಲ್ಲ, ಒನಕೆ ಗೊತ್ತಿಲ್ಲ, ಅವೆಲ್ಲ ಈಗ ಹೊರಟೋಗ್ಬಿಟ್ಟಿದ್ದಾವೆಲ್ಲ. ಹಾಗೆ ಇದು ಒಂದು ಅಳಿವಿನ ಅಂಚರಿಗೆ ಬರ್ತಾ ಇದೆಯೇನೋ ಅಂತ ಅನಿಸ್ತದೆ. ಆದರೂ ಕೂಡ ಅದರಲ್ಲಿ ಅದನ್ನು ಉಳಿಸಬೇಕು, ನಮ್ಮ ನಾಡಿನ ಸಂಸ್ಕೃತಿ ಸೊಗಡನ್ನು ಉಳಿಸಬೇಕು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ವೀರ ಕಂಬಳ ಅನ್ನುವ ಸಿನಿಮಾವನ್ನು ತೆಗಿತಾ ಇರುವಂಥದ್ದು ಅತ್ಯಂತ ಹೆಮ್ಮೆ, ಸಂತೋಷ. ಈ ಸಿನಿಮಾ ಬೇಗ ರಿಲೀಸ್ ಆಗಲಿ, ಜನಪ್ರಿಯ ಆಗಲಿ. ಈ ಬರುವ 27ನೇ ತಾರೀಕು, ಈ ಫೆಬ್ರವರಿ 27ಕ್ಕೆ ಇದು ನಿಗದಿಯಾಗಿದೆ ಮುಹೂರ್ತ. ಇದಕ್ಕೆ ಎಲ್ಲವೂ ಮುಗಿದಿದೆ, ಇನ್ನು ಬಿಡುಗಡೆ ಮಾತ್ರ ಉಳಿದಿರುವಂಥದ್ದು. ಈ 27ರ ಬಿಡುಗಡೆಯ ಶುಭ ಸಂದರ್ಭದಲ್ಲಿ ಈ ಸಿನಿಮಾಕ್ಕೆ ಉತ್ತಮ ಪ್ರತಿಕ್ರಿಯೆ ಬರಲಿ, ಜನರು ಹೆಚ್ಚು ಇದನ್ನು ನೋಡಿ ಪ್ರೋತ್ಸಾಹಿಸ್ತೀನಿ ಅಂತ ಹಾರೈಸ್ತೇನೆ.